ಈ ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗ್ ಬ್ರೇಕ್ ಬಿದ್ದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಅವರು. ಅಲ್ಲ, ಅದಕ್ಕೆ ನಾ ಏನಂತೀನಿ, ನೀವು ಯಾರು ಊಟ ಮಾಡ್ಕೊಂಡು ಮತ್ತೊಂದು ಯಾರ್ದಿಲ್ಲ. ಆದ್ರೆ ಏನಾಗಿದೆ, ಇದರ ಹಿಂದೆ ರಾಜಕೀಯ ಡಿ ಕೆ ಶಿವಕುಮಾರ್ ಅನಿಸ್ಬಿಟ್ಟಿದೆ. ಪರಮೇಶ್ವರ್ ಒಂದ್ಸಲ ಊಟಕ್ಕೆ ಕರೀತಾರ, ಸತೀಶ್ ಜಾರಕಿಹೊಳಿ ಒಂದು ಊಟಕ್ಕೆ ಕರೀತಾರ, ನಾಳೆ ರಾಜಣ್ಣ ಅವರು ಕರೀತಾರ. ಇದೇನೋ ನಡೆಸಿದ್ದಾರೆ, ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೀತಿದೆ ಅನ್ನುವಂಥದ್ದು ಅವ್ರಿಗೆ ಅನಸಾಕ ಚಾಲು ಮಾಡಿದೆ ಡಿ ಕೆ ಶಿವಕುಮಾರ್. ಒಂದ್ ಕಡೆ ಶತ್ರು ಸಂಹಾರ ಪೂಜೆ ಮಾಡ್ತಾರೆ. ಅದೇ ಏನಾಗಿದೆ, ಇದನ್ನ ನೋಡ್ಕೊಂಡು ನನ್ನ ಬಗ್ಗೆ ಯಾರು ಕೆಟ್ಟ ವಿಚಾರ ಮಾಡ್ತಾ ಇದಾರೆ ಅದನ್ನ ತಡಿಲಿಕ್ಕೆ ನಾನು ಪೂಜೆ ಮಾಡ್ತಾ ಇದ್ದ ದುಷ್ಟ ಸಂಹಾರದ ಒಂದು ಶತ್ರು ಸಂಹಾರದ ಒಂದು ಪೂಜೆ ಪುರಸ್ಕಾರ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅದು ಇಂಟರ್ನಲ್ ಕ್ಲಾಶಸ್ ಏನಿದಾವಲ್ಲ ಈಗ ಹೊರಗಡೆ ಬರ್ತಾ ಇದಾವೆ. ನಾ ಈಗ ಹಲವಾರು ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಇಂಟರ್ನಲ್ ಕ್ಲಾಶಸ್ ಇದೆ, ಸಿಎಂ ಡಿಸಿಎಂ ಫ್ಲೈಟ್ ಇದೆ, ಇನ್ ಫೈಟಿಂಗ್ ಇದೆ ಅನ್ನುವಂಥ ಮೊದಲಿಂದ ಹೇಳ್ತಿದೆ. ಅದೆಲ್ಲ ಈಗ ಹೊರಗೆ ಬರ್ತಾ ಇದಾವೆ ಎಲ್ಲ. ಇನ್ನು ಕೆಲವು ದಿವಸಗಳಲ್ಲಿ ಇನ್ನು ಬಯಲಿಗೆ ಬಂದು ಬಯಲಲ್ಲಿ ಗುದ್ದಾಡುವಂತ ಸ್ಟಾರ್ಟ್ ಆಗ್ತದೆ. ಸರ್, ಈಗ ನಕ್ಸಲ್ ಶರಣಾಗ ವಿಚಾರದಲ್ಲಿ ನಕ್ಸಲೈಟ್ಸ್ ಹೀರೋಗಳಂತೆ ಬಿಂಬಿಸಿದ್ರು. ಒಂದ್ ಕಡೆ ಅವರು ವೆಪನ್ಸ್ ಎಲ್ಲ ಇನ್ನೂ ಸ್ಪರ್ಶಿಸಿಕೊಂಡಿಲ್ಲ. ಅಷ್ಟೊಂದು ವೈಭವೀಕರಣ ಮಾಡೋ ಅವಶ್ಯಕತೆ ಇದೆ ಅಂತ ನೋಡ್ರಿ. ಒಂದೇನಾಗ್ತದೆ, ನಕ್ಸಲೈಟ್ಸ್ ಮೇನ್ ಸ್ಟ್ರೀಮ್ ಬರ್ಬೇಕನ್ನುವಂಥದ್ದು ಎಲ್ಲಾ ಸರ್ಕಾರಗಳು ಇದ್ದಾರೆ ಉದ್ದೇಶ ಇದ್ದಾರೆ. ಮತ್ತು ಬೇರೆ ಬೇರೆ ಸರ್ಕಾರ, ಈಗ ನಾನು ಮುಖ್ಯಮಂತ್ರಿ ಇದ್ದಾಗ ಕೆಲವರು ಶರಣರಾದರು. ಆದ್ರೆ ಅದನ್ನು ವೈಭೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ನಕ್ಸಲೈಟ್ಸ್ ಮತ್ತು ಅದಕ್ಕೊಂದು ಪ್ಯಾಕೇಜ್ ಇದೆ. ನಕ್ಸಲೈಟ್ಸ್ ಶರಣಾಗೋರ ಬಗ್ಗೆ ಮತ್ತು ಒಂದು ಪ್ಯಾಕೇಜು ನಮ್ಮ ಕಾಲದಲ್ಲಿತ್ತು, ಎಲ್ಲರ ಕಾಲದಲ್ಲಿ ಇದೆ. ಒಂದು ಸ್ಕೀಮ ಇದೆ ಅದ್ರ ಬಗ್ಗೆ. ಅಂದ್ರೆ ಯಾರು ಉಗ್ರಗಾಮಿಗಳಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ಇದು ಉಗ್ರಗಾಮಿ ಚಟುವಟಿಕೆ ಹತ್ತಕ್ಕೂ ಆಗಬೇಕು. ಆ ಚಟುವಟಿಕೆ ಮುಂದುವರಿಸಬಾರ್ದು. ಒಂದು ಶಾಂತವಾದಂತಹ ವಾತಾವರಣ ಸಮಾಜದಲ್ಲಿ ಇರಬೇಕನ್ನುವಂಥ ಉದ್ದೇಶದಿಂದ ಆ ಪ್ಯಾಕೇಜ್ ಮಾಡಿದಂಥದ್ದು. ಹೀಗಾಗಿ ಅವರು ಆಕ್ಚುಲಿ ಅಲ್ಲೇ ಡಿಸಿ ಅವ್ರ ಮುಂದೆನೆ ಶರಣಾಗ ಹೊಂಟಿದ್ರು. ಅಲ್ಲೇ ಪ್ರೊಸೆಸ್ ಚಿಕ್ಕಮಗಳೂರಲ್ಲಿ ಆಗುವಂತದ್ದು ಇತ್ತು. ಅಲ್ಲಿಗೆ ಬಿಟ್ಟಿದ್ರೆ ಓಕೆ, ಇನ್ನು ಯೂಸಲ್ ಕೋರ್ಸ್ ನಲ್ಲಿ ಅದೆಲ್ಲ ಆಗಿದೆ ಅಂತ ಎಲ್ಲರೂ ತಿಳ್ಕೊಂತಿದ್ರು. ಆದ್ರೆ ಆ ಕ್ರೀಟ್ ನನಗೆ ಬರ್ಬೇಕಂತ ಹೇಳಿ ಸಿದ್ದರಾಮಯ್ಯ ಅವ್ರನ್ನ ಒಂದು ಡಿಸೈಡ್ ಆಗಿದ್ದಂತ ಒಂದು ಫ್ಯಾಕ್ಟ್ಸ್ ಅನ್ನ, ಡಿಸೈಡ್ ಆದಂತ ಯೋಜನೆ, ಫೋರಮ್ ಅನ್ನ ತೆಗೆದುಹಾಕಿ ಡಿಸಿ ಮುಂದೆ ಹೋದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಬರೋದಿಲ್ಲ, ನನ್ ಮುಂದೆ ಆಗ್ಲಿ ಅಂತ ಹೇಳಿ ಡೈರೆಕ್ಟ್ ಕೊಟ್ಟು ಅವ್ರ ಅಲ್ಲಿ ಹೋಗೋದನ್ನ ತಡೆದು ಇಲ್ಲಿ ಬೆಂಗಳೂರಿಗೆ ಕರೆಸುವಂತ ಕೆಲಸ ಇದಲ್ಲ. ಇದನ್ನ ಕ್ರೀಟ್ ತೊಗೊಳಕ್ಕೆ ಒಂದು ಹೈಲೈಟ್ ಮಾಡ್ಲಿಕ್ಕೆ ಇಷ್ಟು ವೈಭವೀಕರಣ ಮಾಡುವಂತ ಅವಶ್ಯಕತೆ ಇಲ್ಲ. ಆಗ್ಲಿ ಶರಣಾಗತಿ ಆಗ್ಲಿ, ಅವ್ರ ಪ್ಯಾಕೇಜ್ ಕೊಡ್ರಿ, ಅದಕ್ಕೆ ಏನೂ ಇಲ್ಲ, ಅದೊಂದು ವ್ಯವಸ್ಥೆ ಇದೆ. ಆದ್ರೆ ಅದನ್ನ ವೈಭವೀಕರಣ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಮಾಡೋದು ಅದು ತಪ್ಪಂತ ನಾ. ಅಲ್ಲ, ಅದಕ್ಕೆ ಅವನ್ನೆಲ್ಲ ನೋಡಿ, ಅದಕ್ಕೆ ಈಗ ಯಾರು ಶರಣಾಗತಿ ಮಾಡ್ಲಿಕ್ಕೆ ಬಂದಿರ್ತಾರೆ, ಮಧ್ಯವರ್ತಿಗಳು ಇರ್ತಾರೆ ಕೆಲವರು, ಅವರೆಲ್ಲ ಇದನ್ನೆಲ್ಲ ಪ್ರತಿಯೊಂದು ಅವರ ಏನು ವೆಪನ್ಸ್ ಇದಾವೆ ಎಲ್ಲವನ್ನೂ ಸಹಿತ ವಶ ಮಾಡ್ಕೊಂಡ್ಮೇಲೆ ಇದು ಪ್ರೊಸೆಸ್ ಆಗಬೇಕು. ಅರ್ಧಂಬರ್ಧ ಮಾಡಿ ಒಂದು ತಕ್ಷಣ ಹರಿಬರಿ ಇಲ್ಲಿ ಇದೊಂದು ಆಗಬಾರ್ದು. ಅದಕ್ಕೆ ವೆಪನ್ಸ್ ಮತ್ತೊಂದು ಎಲ್ಲ ಅದನ್ನ ವಾಪಸ್ ತೆಗೆದುಕೊಳ್ಳುವಂತ ಕೆಲಸ ಆಗಬೇಕು. ಅವರು ತಕ್ಷಣ ಶರಣಾಗತಿ ಜೊತೆಗೆ ವೆಪನ್ಸ್ ಕೊಡುವಂತ ಕೆಲಸ ಆಗಬೇಕು. ಮುಂದೆ ನೋಡ್ರಿ, ಇಲ್ಲೇ ಒಂದು ವ್ಯವಸ್ಥೆ ಇದೆ. ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು, ಈಗ ನೀತಿ ಆಯೋಗ ಅಂತ ಇದೆ. ಆ ನೀತಿ ಆಯೋಗದ ಮುಂದೆ ಎಲ್ಲಾ ಸ್ಟೇಟ್ಗಳು ರಿಪ್ರೆಸೆಂಟೇಟಿವ್ಸ್ ಇರ್ತಾರೆ. ಮುಖ್ಯಮಂತ್ರಿಗಳು ಇರ್ತಾರ, ಅಥವಾ ಅವ್ರ ಪರವಾಗಿ ಮಂತ್ರಿಗಳು ಹೋಗಿರ್ತಾರ, ಅಧಿಕಾರಿಗಳು ಹೋಗಿರ್ತಾರ. ಇವತ್ತು ಏನಾದ್ರೂ ನಿಮ್ದು ಗ್ರಿವೆನ್ಸ್ ಇದ್ರೆ ಆ ಒಂದು ಫೋರಮ್ದಲ್ಲಿ ಹೇಳ್ಬೇಕು. ನೀವು ಅಲ್ಲೇನು ಎಕ್ಸ್ಪ್ಲೇನ್ ಮಾಡ್ತಾರೆ, ಏನೊಂದು ಗೈಡೆನ್ಸ್ ಮೇಲೆ. ಇವತ್ತು UPA ಸರ್ಕಾರ ಇದ್ದು ಅದ ಗೈಡೆನ್ಸ್ ಅದಾವು, ಇವತ್ತಿನ ಸರ್ಕಾರ ಇದ್ದಾಗ ಅದ ಗೈಡೆನ್ಸ್ ಇದಾವೆ. ಸುಮ್ಮನೆ ನೀವು ಆ ಸ್ಟೇಟಿಗೆ ಇಷ್ಟು ಕೊಟ್ರಿ, ಈ ಸ್ಟೇಟಿಗೆ ಇಷ್ಟು ಕೊಟ್ರಿ, ನಮ್ಗೆ ಕಡಿಮೆ ಆಯ್ತು, ಇದು ವಾದ ವಿವಾದ ಅಲ್ಲಿ ಮಾಡ್ರಿ. ನೀವು ಅಲ್ಲಿ ಮಾಡಿ ಏನ್ ಡಿಸ್ಕಷನ್ ಮಾಡಿದ್ರೆ ಓಪನ್ ಆಗಿ ಹೇಳಿರ್ಬೇಕಾರೆ ಅದನ್ನ ಯಾರು ಬೇಡ ಅಂತಾರ. ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ, ಖರ್ಗೆ ಅವರೇ ರಾಜಕನ್ಯೆ ಆದ್ರೆ ಖರ್ಗೆ ಅವರೇ ಅಲ್ಲಿ ಇದರಲ್ಲಿ ರಾಜ್ಯಸಭಾದಲ್ಲಿ ಇದ್ದಾರೆ. ಯಾಕೆ ಅವನ್ನೆಲ್ಲ ಹೇಳುದಿಲ್ಲ ಅವರು? ಒಬ್ಬರಾದ್ರೂ ಕರ್ನಾಟಕದ ಯಾರಾದ್ರೂ ಎಂಪಿಗಳು ಇದ್ರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರು ಇಲ್ಲ. ರಾಹುಲ್ ಗಾಂಧಿ ಅವರು ಲೀಡರ್ ಆಫ್ ಅಪೋಸಿಷನ್ ಅವರು ಮಾತಾಡೇ ಇಲ್ಲ. ಹೀಗಾಗಿ ಈ ರೀತಿ ತಾರತಮ್ಯ ಆಗಿದೆ ಅನ್ನುವಂಥದ್ದು ಅಪಪ್ರಚಾರ ಮಾಡೋದು ನಿಲ್ಲಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.